ಅಷ್ಟೇನಕ್ಕ, ನಾವಿವತ್ತು ಏನು ಮಾಡ್ತಾ ಇದ್ದೀವಿ? ನಾವಿವತ್ತು ಕನಿಲೆನ ಕ್ಲೀನ್ ಮಾಡ್ತಾ ಇದ್ದೇವೆ. ಓಕೆ. ಸೊ ಕುಯ್ಯೋದು ಕಟ್ ಮಾಡ್ತಾ ಇದೀವಿ, ಪೀಸಸ್ ಮಾಡ್ತಾ ಇದೀನಿ. ಕನಿಲೆ ಹೀಗಿರುತ್ತೆ ಓಕೆ. ಕಣಿಲೆ ಅಂದ್ರೆ ಏನು ಆ್ಯಕ್ಚುಲಿ? ಅದು ಬ್ಯಾಂಬೂ ಶೂಟ್ ಅಲ್ವಾ? ಕೆಳಗಡೆ ಹೋಗ್ಬಿಟ್ಟು ನೀವು ಕಾಡಲ್ಲಿ ಹೋದ್ರೆ ಓಕೆ ನೋಡಿ ಈ ಥರ ಇರುತ್ತೆ ಕಣಿಲೆ. ಶೂಟು, ಬ್ಯಾಂಬೂ ಶೂಟ್ ಕೆಳಗಡೆಯಿಂದ ಲೈಕ್ ಶೂಟ್, ನಾರ್ಮಲ್ ಶೂಟ್ ಹೆಂಗೆ ಬರುತ್ತೆ ನೋಡಿ ಹಂಗೆ ಇರುತ್ತೆ. ಅದೇ ಥರ ಈ ಥರ ಬರುತ್ತೆ. ಇದು ಆ್ಯಕ್ಚುಲಿ ಗ್ರಾಸ್ ಇದಕ್ಕೆ ಸೇರುತ್ತೆ ಬ್ಯಾಂಬೂ. ಅದು ಈ ಥರ ಎಳೆದಿದ್ದಾಗ ಹಿಂಗೆ ಬಂದಿರುತ್ತಲ್ಲ, ಅದನ್ನ ಕಡ್ಕೊಂಬಂದ್ಬಿಟ್ಟು ಅದನ್ನು ಈ ಥರ ಕುಯ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ. ಆ್ಯಕ್ಚುಲಿ ಇದನ್ನ ನಾವು ಇವತ್ತೇ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ. ಇದರಲ್ಲಿ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ. ಸೊ ಹೀಟ್ನ ನಮ್ಮ ಬಾಡಿ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಓಕೆ. ಅದಕ್ಕೆ ಎಲ್ಲ ಏನು ಮಾಡ್ತಾರೆ, 3 ಡೇಸ್ ಇದನ್ನು ವಾಟರಲ್ಲಿ ನೆನೆಸಿಡ್ತಾರೆ. ಯಾವ ಥರ ಅಂದರೆ ಡೇ ಬೈ ಡೇ. ಇವತ್ತು ರಾತ್ರಿ ಒಂದು ಫ್ರೆಶ್ ವಾಟರಲ್ಲಿ ಹಾಕಿ ನೆನೆಸಿಟ್ರೆ ನೆಕ್ಸ್ಟ್ ಮಾರ್ನಿಂಗ್ ಅದನ್ನು ಚೇಂಜ್ ಮಾಡಬೇಕು. ಓಕೆ. ಸೊ ಇದೇ ಥರ 3 ಡೇಸ್ ಕಂಟಿನ್ಯೂಸ್ ಆಗಿ ಇದೇ ಪ್ರೊಸೆಸಲ್ಲಿ ಮಾಡಬೇಕು. ಓಕೆ. ಅಕಸ್ಮಾತ್ ನಾವು ಇವತ್ತೇ ಮಾಡಿ ಇವತ್ತೇ ತಿನ್ನಬೇಕು ಅಂದರೆ ಆಗಲ್ವಾ? ಆ್ಯಕ್ಚುಲಿ ಆಗುತ್ತೆ. ಕೆಲವೊಂದು ಕಡೆಯಲ್ಲೆಲ್ಲ ಮಾಡ್ತಾರೆ, ಹಳ್ಳಿಗಳಲ್ಲೆಲ್ಲ. ಲೈಕ್ ಯಾವ ಥರ ಅಂತ ಅಂದರೆ ಇವತ್ತೇ ಮಾಡಿ ಅವರು ಈ ಹೀಟ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ತರಕಾರಿ ಹಾಕ್ತಾರೆ. ಸುಮಾರು ತರಕಾರಿಗಳು ಹಾಕ್ತಾರೆ. ಪಾಯ್ಸನ್ ಇರುತ್ತೆ. ಸೊ ಇದು 3 ಡೇಸ್ ಕಂಪಲ್ಸರಿ ಪ್ರೊಸೆಸ್. ಕಂಪಲ್ಸರಿ ಮಾಡಿದ್ರೆ ನಿಮಗೆ ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಾಯಂಕಾಲ ಒಂದ್ಸಲ 3 ಸಲ ನೀರು ತೆಗೆದು ಬೇರೆ ನೀರು ಚೇಂಜ್ ಮಾಡ್ತಾ ಇರ್ಬೇಕು. ಗಂಜಿಯಲ್ಲಿ ಅಕ್ಕಿ ಗಂಜಿಯಲ್ಲಿನೂ ಹಾಕ್ಬೋದು. ಬಿಸಿ ಚೆನ್ನಾಗಿ ಹೋಗ್ತದೆ. ಇಲ್ಲಿ ನಮ್ಮ ಚುಮ್ಮಿ ಅಂತ ಇದ್ದಾರೆ, ನಮ್ಮ ಅಕ್ಕನ ಮಗಳು. ಇವರು ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ ಚುಮ್ಮು? ಯಾರು ಇದು? ಯಾರು ಬಂದರು? ಇಲ್ಲಿ ನೋಡಿ, ಇವ್ರು ಯಾರು? ತಾತನ? ತಾತ ಏನು ಮಾಡ್ತಾ ಇರೋದು? ಹಣ್ಣು ಕಟ್ ಮಾಡ್ತಾ ಇರೋದಾ? ಹೌದಾ? ಓಕೆ. ಇದು ಈ ಥರ ಕಟ್ ಮಾಡಿಕೊಂಡು ಇದರಿಂದ ಏನು ಮಾಡ್ತೀರಾ? ಇದರಿಂದ ಏನು ಸಾಂಬಾರ್ ಮಾಡ್ಬೋದು, ಪಲ್ಯ ಮಾಡ್ಬೋದು. ಓಕೆ. ಆಮೇಲೆ ಇದು ಸಾರು ಬಹಳ ಚುಮ್ಮಿ ತೋರಿಸ್ತಾ ಇದ್ದಾಳೆ ಅವಳು ಯಾವುದು ಅಂತ. ನಮ್ಮ ಚುಮ್ಮಿ ತೋರಿಸ್ತಾ ಇದ್ದಾಳೆ. ಅಲ್ಲಿಡಪ್ಪ. ರೊಟ್ಟಿಗೆ ಇದು ಭಾಳ ಟೇಸ್ಟ್ ಅಂತೆ, ರೊಟ್ಟಿ ಜೊತೆ. ಆಕ್ಚುಲಿ ತರಕಾರಿ ಎಲ್ಲ ಹಾಕ್ತಾರಲ್ಲ, ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಓಕೆ. ಸುಮ್ಮನೆ ಅದು ನಂಗೆ ಆ ಫೀಲ್ ಸಿಗೋದಿಲ್ಲ. ಈ ಟೇಸ್ಟ್ ನೀವು ಹಾಗೆ ಮಾಡಿದ್ರೆ ಮಾತ್ರ ಟೇಸ್ಟ್ ಗೊತ್ತಾಗೋದು. ಪಲ್ಯ ಮಾಡಿ, ಸಾಂಬಾರ್ ಮಾಡಿ, ಅದು ಅಕ್ಕಿ ರೊಟ್ಟಿ ಇದು ಮಾಡಿ ಸೂಪರ್ ಆಗಿರುತ್ತೆ. ನಾವು ತರಕಾರಿ ಹಾಕ್ಬಿಟ್ರೆ ತರಕಾರಿದೆ ಫ್ಲೇವರ್ ಜಾಸ್ತಿ ಬರುತ್ತೆ ಅನ್ಸುತ್ತೆ. ಅದಂದ್ರೆ ತುಂಬಾ ಇಷ್ಟ ನನಗೆ. ಓಕೆ. ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಇವಾಗ? ಬರ್ತಾನೆ ಕೇಳ್ಕೊಂಡ್ ಬಂದಿದ್ದೆ ಬಸ್ಸಲ್ಲಿ ಬರ್ಬೇಕಾದ್ರೆ. ಓಕೆ. ನಾವು ಒಗ್ಗರಣೆ ಹಾಕ್ಬೇಕು ಮಾತ್ರ ಫಸ್ಟ್ ಕ್ಲಾಸ್. ಒಗ್ಗರಣೆ ಇನ್ನೂ ಟೇಸ್ಟ್ ಜಾಸ್ತಿ. ಹೌದು. ಒಗ್ಗರಣೆ ಇದು ಒಗ್ಗರಣೆ, ಇದು ಒಗ್ಗರಣೆ. ಅದು ಆಕ್ಚುಲಿ ಕಟ್ ಮಾಡ್ಬೇಕಾದ್ರೆ ನಮ್ಗೆ ಪೂರ್ತಿ ಸಿಗೋದಿಲ್ಲ, ಇದಿಷ್ಟು ವೇಸ್ಟ್ ಆಗಿರುತ್ತೆ. ಎಲ್ಲಿ ಸಾಫ್ಟ್ ಇರುತ್ತೆ ಕಾರ್ನರ್ ಅದು ಮಾತ್ರ ಸೊ ನಾವು ಬೇಸಿಕಲಿ ಸಾಫ್ಟ್ ಇರೋದು ಮಾತ್ರ ನಾವು ತಗೋಬೇಕಾಗುತ್ತೆ. ಹಾರ್ಡ್ ಆಗಿರೋದು ಗಟ್ಟಿ, ಅದು ಗಟ್ಟಿ ತಿನ್ನಕ್ಕಾಗಲ್ಲ, ಹಾಕ್ಯಕ್ಕಾಗಲ್ಲ. ನೋಡಿ ಈ ಥರ ಕತ್ತಿಯಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದಾರೆ ಕ್ಲೀನಾಗಿ. ಬೆಳ್ತಿರ್ತದೆ, ಈ ಬೆಳ್ದಿದ್ದೆಲ್ಲ ಇದು. ಆಕ್ಚುಲಿ ಇದು ಯಾವ ಸೀಸನ್ ಅಲ್ಲಿ ಸಿಗೋದು? ಸೀಸನ್ ಮಳೆಗಾಲದಲ್ಲಿ ಮಾತ್ರ. ಇದು ಮಳೆಗಾಲದಲ್ಲಿ ಮಾತ್ರ. ನಿಮಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಯಾರು ಇದನ್ನ ಸೇಲ್ ಮಾಡಿ ಮಾತಾಡೋ ಏನೋ ಮ್ಯಾಂಗ್ಳೂರ್ ಸ್ಟೋರ್ ಆ ಥರ ನಿಮ್ಗೆ ಸಿಗ್ಬೋದು ಅಷ್ಟೇ, ಇನ್ನೆಲ್ಲೂ ಸಿಗೋದಿಲ್ಲ. ಅಂದ್ರೆ ಎಷ್ಟೊಂದು ಜನರಿಗೆ ಗೊತ್ತಿರಲ್ಲ ಈ ಥರದ್ದು ಒಂದಿರುತ್ತೆ ಅಂತ, ಎಷ್ಟೊಂದು ಜನರಿಗೆ. ಬಟ್ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಮಾಡೋರಿಗೆ ಗೊತ್ತಿರೋದು ಮಾತ್ರ. ಒಬ್ರು ಕನಿಲೆ ಅಂತಾರೆ, ಒಂದ್ ಕಡೆ ಕರಳೆ ಅಂತಾರೆ. ಇದಕ್ಕೆ ಡಿಫ್ರೆಂಟ್ ನೇಮ್ಸ್ ಅವ್ರವ್ರ ಇಟ್ಕೊಂಡಿದ್ದಾರೆ. ನಾವು ಇದನ್ನ ಕನಿಲೆ ಅಂತ ತುಂಬಾ ಚೆನ್ನಾಗಿ ಕರೀತೀವಿ, ನನಗೆ ಇಷ್ಟ. ಕೊಡಗಲ್ಲೆಲ್ಲ ಇದನ್ನ ಜಾಸ್ತಿ ಕನಿಲೆ ಅಂತಾನೆ ಕರೆಯೋದು. ಬಂಬು ತೂಗ್ತದಲ್ಲ, ಅದೇ ಬ್ಯಾಂಬೂ ಶೂಟ್ ಅಂತಾರಲ್ಲ ಅದೇ. ನೋಡಿ ಎಷ್ಟು ಸಾಫ್ಟ್. ಇಷ್ಟೇ ನಿಮಗೆ ಸಿಗೋದು, ಇದು ಪೂರ್ತಿ ಸಿಗೋದೇ ಇಲ್ಲ. ಓಕೆ. ಅಷ್ಟು ವೇಸ್ಟ್ ಆಗಲ್ಲ. ವೇಸ್ಟ್ ಗಟ್ಟಿ ಇದ್ರೆ ಅಷ್ಟು ಸಾಫ್ಟ್ನೆಸ್ ಬರೋದು ಮಾತ್ರ ನಾವು ಕಟ್ ಮಾಡಬೇಕು. ಆಮೇಲೆ ಸಿಪ್ಪೆ ಬರ್ತದೆ. ಈ ಸಿಪ್ಪೆ ತುಳಿದರೆ ಇಲ್ಲಿ ಕೆಳಗಡೆ
ಅಷ್ಟು ಮೆದುವಾಗಿರ್ತದೆ, ತುಂಬ ಸಾಫ್ಟ್ ಇದು. ಓಕೆ, ಅದನ್ನು ಮಾಡ್ಬೋದು. ಅದನ್ನು ಚೆನ್ನಾಗಿ ಓಕೆ, ಬೇಸಿಕಲಿ ಇವಾಗ ಸಾಫ್ಟ್ ಇರೋದು ಮಾತ್ರ ನಾವು ಕಟ್ ಮಾಡ್ಕೋಬೇಕು. ಇದೆಲ್ಲ ತುಂಬ ಸಾಫ್ಟ್ ಇರ್ತದೆ. ಮತ್ತೆ ಇದನ್ನ ಲಾಸ್ಟಲ್ಲಿ ವೇಸ್ಟ್ನ ಓಕೆ, ಹೊರಗಡೆ ಎಲ್ಲೂ ಬಿಸಾಡಬಾರ್ದು. ಓಕೆ, ಈ ಹಸು ದನ ಕರುಗಳೆಲ್ಲ ತಿನ್ಬಿಡ್ತಾರಲ್ಲ, ತಿನ್ಬಾರ್ದು. ಸೊ ಅದಕ್ಕೆ ಹುಷಾರಾಗಿ. ಪಕ್ಷಿಗಳು ತಿಂದರೆ ಅವೇ ಸತ್ತೋಗ್ತದೆ. ಓಕೆ, ಪ್ರಾಣ ಅಪಾಯ. ಇದರಲ್ಲಿ ಬೇಸಿಕಲಿ ಸಖತ್ತು ವಿಷಕಾರಿ ಅಂಶ ಇರುತ್ತೆ. ಆದರೆ ಹೇಗೆ ತಿಂತೀರಾ ಅಂತ ಹೇಳ್ತೀವಿ, ನೀವು ಹೇಳ್ಬೋದು. ಅದಕ್ಕೆ 3 ದಿನ ನೆನೆಸಲ್ವಾ? ನೀರಿನಲ್ಲಿ ಆ 3 ದಿವಸ ಹಾಕ್ಬಿಟ್ರೆ ತೆಗೆದ್ಬಿಟ್ರೆ ಅದರ ವಿಷ ಎಲ್ಲ ಹೋಗ್ಬಿಡ್ತದೆ. ಓಕೆ, ಅಷ್ಟೇ ಅಷ್ಟೇ. ಶಾರ್ಟ್ ಆಗಿ ವಿಡಿಯೋ ಮಾಡಿದ್ರೆ ಇವಾಗ ನೆಕ್ಸ್ಟು ಇನ್ನು ಅಡುಗೆ ಮಾಡೋದು, ನೆಕ್ಸ್ಟು ಅದೆಲ್ಲ ಪ್ರೊಸೆಸ್ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಲಾಸ್ಟಲ್ಲಿ ನಮ್ಮ ಚುಮ್ಮಿನ ನೋಡಿ. ಚುಮ್ಮಿ ಕಣಿಲ ಯಾವುದು ಇದು? ಇಲ್ಲಿ ಬ್ಯಾಂಬೂ ಶೂಟ್ ನ್ಯಾಚುರಲ್ ನೋಡಿ, ಇಷ್ಟೊಂದು ಸಿಕ್ಕಿದೆ. ಇದನ್ನೆಲ್ಲ ಕಟ್ ಮಾಡಿ ನೋಡಿ. ಇಷ್ಟೊಂದು ಇತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಾಗುವಾಗ ಸ್ವಲ್ಪನೇ ಸಿಗೋದು. ಇಷ್ಟೊಂದಿದ್ರೆ ಸ್ವಲ್ಪನೇ, ಬರೀ ತೆರಳು ಮಾತ್ರ. ಹೌದು, ತೆಗಿಬೇಕು. ತುಂಬ ಲಾಸ್ಟ್ ಆಗುವ ಎಲ್ಲ ತಿನ್ನಲೇ ಇರ್ತದೆ. ನಿಮ್ಗೆ ಇವಾಗ ಇಷ್ಟಿದೆಯಲ್ಲ, ಈ ಮುಂದೆ ಇಷ್ಟು 3 ಇದೆ, ಇಷ್ಟು ಮಾಡಿದ್ದೀವಿ. ಲಾಸ್ಟಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಂತ ಆಮೇಲೆ ವೀಡಿಯೋ ತೋರಿಸ್ತೀನಿ. ಇವಾಗ ಉಪ್ಪಿನಕಾಯಿ ಹಾಕ್ತಾರೆ ಇದರಲ್ಲಿ. ಉಪ್ಪಿನಕಾಯಿ ಮಾಡ್ತಾರೆ, ಭಾಳ ಚೆನ್ನಾಗಿರ್ತದೆ. ಉಪ್ಪಿನಕಾಯಿ ಯಾವುದ್ರಲ್ಲಿ ಮಾಡೋದಿಲ್ಲ, ಎಲ್ಲದ್ರಲ್ಲೂ ಮಾಡ್ತಾರೆ. ನೋಡಿ ಎಷ್ಟು ಹಾರ್ಡ್ನೆಸ್. ಇದು ನೋಡಿ, ಇದು ತುಂಬ ಸಾಫ್ಟ್ ಆಗಿದೆ, ಸಖತ್ ಸಾಫ್ಟ್ ಆಗಿದೆ. ಅಂದರೆ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಾಫ್ಟ್ ಇರುತ್ತೆ. ಈ ಕೆಳಗಡೆ ಭಾಗ ಎಲ್ಲ ಸ್ವಲ್ಪ ಹಾರ್ಡ್ ಆಗಿದೆ. ನೀರು ಹಾಕಿದ್ ನೋಡಿ, ಇಲ್ಲಿ ನೋರೇ ಕಾಣಿಸ್ತಾ ಇದೆಯಾ? ಇದೆಲ್ಲ ಅಷ್ಟು ಇಟ್ಟಿದೆ, ಇದೆಲ್ಲ ಪಾಯ್ಸನಸ್. ಇಷ್ಟು ನೀರು ಹಾಕಿದ್ದಕ್ಕೆ ನೋಡಿ ಹಿಂಗಾಗಿದೆ. ಆಲ್ಟರ್ನೇಟಿವ್ ಚೇಂಜ್ ಆಗಿ ಯೂಸ್ನ ವೇಸ್ಟ್ ಹಾಕಬೇಕು, ಬರುತ್ತೆ. ಅದು ಕಟ್ ಮಾಡು. ನೋಡಿ, ಹಿಂಗೆ ಕಟ್ ಮಾಡ್ತಾರೆ. ನೋಡಿದ್ರೆ ಫುಲ್ ತುಂಬ್ಕೊಂಡಿದೆ ಅಂತ ಕಾಣುತ್ತೆ. ಸರಿ, ಸಾಕು ಬಿಡು. ನೋಡಿ, ಇಷ್ಟೆಲ್ಲ ಮಾಡಿ ಇದ್ರಲ್ಲಿ ಇಷ್ಟೇ ಆಗಿದ್ದು. ಇದ್ರಲ್ಲಿ ನೀರು ಹಾಕಿ ಇಷ್ಟೇ ಆಗಿದ್ದು. ಅದು ತೆಗೆದ್ರೆ, ನೀರು ಆಡಿಸಿದ್ರೆ ಇನ್ನೂ ಕಮ್ಮಿ. ಎಷ್ಟು ವೇಸ್ಟೇ ನೋಡಿ, ಎಷ್ಟು. ಇದೆಲ್ಲಿದೆ ಕೆಳಗಡೆ ದೊಡ್ಡ ಈ ತಗಯ ನೋಡಿ, ಇದೆಲ್ಲ ಗಟ್ಟಿ ಇರೋದು, ಇದನ್ನೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಸಿಪ್ಪೆ ಅದು ಇದು ಎಲ್ಲ ಸ್ಕ್ರಾಪು, ಎಲ್ಲ ಸ್ಕ್ರಾಪ್. ಇದೆಲ್ಲ ಚಕ್ರ ಮಾಡಬೇಕು. ನಾವೆಲ್ಲ ಗಾಡಿ ಚಕ್ರ ಮಾಡ್ತಾ ಇದ್ದೇವೆ, ಮೊದಲು ಚಕ್ರನೇ ಇಲ್ಲ, ಗಾಡಿಗಳೇ ಇಲ್ಲ. ಇದರಲ್ಲೇ ಚಕ್ರ ಮಾಡಿಬಿಟ್ಟು ಗಾಡಿ ಓಡಿಸ್ತಾ ಇದ್ದೇವೆ. ಇದು ನಾಳೆ ಚುಮ್ಮಿಗೆ ಒಂದು ಮಾಡ್ಕೊಡೋಣ ಚಕ್ರ ಇದರಲ್ಲಿ. ಇದರಲ್ಲೇ 2 ಸೈಡ್ ಇದು ಚಕ್ರ. ಇದು ವೇಸ್ಟೇ ಇಷ್ಟೊಂದು, ಇದು ಮಾತ್ರ ಇಷ್ಟು. ಆ್ಯಕ್ಚುಲಿ ಇಷ್ಟು ಇಲ್ಲ, ಅದು ನೀರು ಹಾಕಿದ್ದಕ್ಕೆ ಇಷ್ಟು ಕಾಣಿಸುತ್ತೆ. ಇದು ನೀರೇನಾದ್ರು ತೆಗೆದ್ರೆ ಇನ್ನೂ ತುಂಬ ಕಮ್ಮಿ, ಸ್ವಲ್ಪನೇ ಇರೋದು. ಇಷ್ಟು ವೇಸ್ಟೇ ಇಷ್ಟೊಂದು. ಇದನ್ನು ಹೆಂಗೆ ಅಡುಗೆ ಮಾಡೋದು ಅಂತ ಅವ್ರು ಮಾಡ್ತಾರೆ. ನಮ್ಮ ಮೇನ್ ಶೆಫು ಮಾಡಿಬಿಟ್ಟು ಅದನ್ನು ವಿಡಿಯೋ ಮಾಡ್ತೀನಿ. ಆಚೆ ಹೋಗಿದೆ, ಅಷ್ಟರಲ್ಲಿ ಆಲ್ರೆಡಿ ಅಡುಗೆ ಮಾಡಿಬಿಟ್ಟವ್ರೆ ನೋಡಿ. ಕಣಿಲೆ ಇದೇ ಥರ ಏನು ನಾರ್ಮಲ್ ನೀವು ಸಾರು ಮಾಡ್ತೀರಲ್ಲ ಅದೇ ಥರ ಮಾಡ್ತಾರೆ. ನೀವು ಹೆಂಗೆ ಬೇಕೋ ಈ ಥರ ಮಾಡ್ಕೋಬೋದು ಸಾರು. ನಾರ್ಮಲ್ ನೀವು ಸಾರು ಮಾಡ್ತೀರಲ್ಲ ಅದೇ ಥರ. ಇದಕ್ಕೆ ಇವರು ಹೆಸರು ಕಾಳೇನೋ ಹಾಕಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ನಾನು ಆಚೆ ಇದ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಇವ್ರು ಆಲ್ರೆಡಿ ಮಾಡಿಬಿಟ್ಟವ್ರೆ, ನನಗೆ ಹೇಳಲೇ ಇಲ್ಲ. ಒಳ್ಳೆ ಬಿಡಿ, ಇನ್ನೊಂದು ಸತಿ ಮಾಡಿದಾಗ ನಿಮಗೆ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ ಚೆನ್ನಾಗಿದೆಯಾ, ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ತಿಂದವ್ರಿಗೆ.
ಮೇಡಮ್ ಕಣಿಲೆ ಹೇಗಾಗಿದೆ? ಟೇಸ್ಟ್ ಹೆಂಗಿತ್ತು? ಸೂಪರ್ ಆಗಿದೆ. ಚುಮ್ಮಿ ಅವರೇ ಟೇಸ್ಟ್ ಹೆಂಗಿತ್ತು? ಹೋಯ್ ಹೋಯ್ ಚುಮ್ಮು ಹೇಗಿದೆ? ಹೇಗಿದೆ ಹೇಳು.